ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ 125ನೇ ಕೀರ್ತನೆ 1 ವಚನ 2 ವಚನ ಓದಿಕೊಳ್ಳೋಣ. ಯೆಹೋವನಲ್ಲಿ ಭರವಸೆಯುಳ್ಳವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಪರ್ವತಗಳು ಯೆರೂಸಲೇಮಿನಲ್ಲಿ ಸುತ್ತಲೂ ಹೇಗೋ ಹಾಗೆಯೇ ಯೆಹೋವನು ಇಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯಗಳು ನಮ್ಮನ್ನು ಬಲಪಡಿಸಲಿ. ವಚನ ಹೇಳುವ ಹಾಗೆ ಯೆಹೋವನಲ್ಲಿ ಭರವಸೆಯುಳ್ಳವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆಂಬುದಾಗಿ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ ಎಂಬುದು. ನಿಜವಾಗಲೂ ಕೂಡ ದೇವರಲ್ಲಿ, ಯೆಹೋವನಲ್ಲಿ, ಯೇಸು ಕ್ರಿಸ್ತನಲ್ಲಿ ಭರವಸೆಯುವಂಥ ಮನುಷ್ಯನು ಅವನು ಚೀಯೋನ್ ಪರ್ವತದ ಹಾಗೆ ಇದ್ದಾನೆ. ಅಂದರೆ ಪರ್ವತದ ಹಾಗೆಯೇ ಅದು ಅವನು ಕದಲುವುದಿಲ್ಲ ಮತ್ತು ಸದಾ ಸ್ಥಿರವಾಗಿರುತ್ತಾನೆ. ನಿಜವಾಗಲೂ ಕೂಡ ನಾವು ದೇವರಲ್ಲಿ, ಯೆಹೋವನಲ್ಲಿ, ಯೇಸುವಿನಲ್ಲಿ ನಾವು ಭರವಸೆಯಿಡುವಾಗ ನಾವು ಕದಲುವುದಿಲ್ಲ, ಅಂದರೆ ಗಟ್ಟಿಯಾಗಿ ನಿಲ್ತೇವೆ, ಅಳಿಗಾಡುವುದಿಲ್ಲ, ಸದಾ ಅದು ಸ್ಥಿರವಾಗಿರುತ್ತದೆ. ಮತ್ತು 2ನೇ ವಚನ, ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆ ಯೆಹೋವನು ಇಂದಿನ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು. ತನ್ನ ಜನರು ಅಂದರೆ ಯೆಹೋವನಲ್ಲಿ ಭರವಸೆಯಿಡುವವರ ಸುತ್ತಲೂ ದೇವರಿರ್ತಾರೆ. ಯಾಕಂದರೆ ಇದರ ಒಂದು ತಲೆಬರ ಏನು ಬರೆದು, ಯೆಹೋವನೇ ವಿಶ್ವಾಸಿಗಳ ಆಶ್ರಯ ಎಂಬುದಾಗಿ. ಅಂದರೆ ಭರವಸೆವಿಡುವಂಥ ಜನರ ಆಶ್ರಯ ಯೆಹೋವ ದೇವರಾಗಿದ್ದಾರೆ, ಯೇಸು ಕ್ರಿಸ್ತನಾಗಿದ್ದಾರೆ. ಅದಕ್ಕೆ ದೇವರು ಅಂಥ ಜನರ ಸುತ್ತಲೂ ಇರುತ್ತಾನೆ. ಅಂಥ ಜನರ ಸುತ್ತಲೂ ಇರುವುದಕ್ಕಾಗಿ ದೇವರು ಇಷ್ಟಪಡ್ತಾನೆ. ನಿಜವಾಗಲೂ ಕೂಡ ಆತನಲ್ಲಿ ಭರವಸೆ ಇಟ್ಟವರಾಗಿ, ಆಶ್ರಯಿಸಿಕೊಂಡವರಾಗಿ ನಾವು ಈ ಲೋಕದಲ್ಲಿ ನಾವು ಜೀವಿಸೋಣ. ಯಾಕಂದರೆ ಅನೇಕರು ಯೇಸುವಿನಲ್ಲಿ ಭರವಸೆ ಇಲ್ಲ, ಆದರೆ ನಮಗಾದರೂ ದೇವರ ಕೃಪೆಯಿಂದ ನಮಗೆ ಆತನಲ್ಲಿ ಭರವಸೆ ಇಡುವುದಕ್ಕಾಗಿ ನಂಬಿಕೆಯನ್ನು ಹುಟ್ಟಿಸಿ, ನಂಬಿಕೆಯನ್ನು ದೇವರು ಪೂರೈಸಿದ್ದಾರೆ. ಅದಕ್ಕೆ ಇದೇ ಅಧ್ಯಾಯದಲ್ಲಿ 4ನೇ ವಚನ ಹೇಳ್ತದೆ, ಯೆಹೋವನೇ ಒಳ್ಳೆಯವರು, ಯಥಾರ್ಥಚಿತ್ತರು ಆಗಿರೋರಿಗೆ ಉಪಕಾರ ಮಾಡು. ದೇವರು ಅಲ್ಲಿ ಭಕ್ತನ ಹೇಳ್ತಾ ಇದ್ದಾನೆ, ದೇವರೇ, ಯೆಹೋವ ದೇವರೇ ಒಳ್ಳೆಯವರು, ಯಥಾರ್ಥಚಿತ್ತರು. ಅಂದರೆ ಇವತ್ತು ಯೆಹೋವನಲ್ಲಿ ಭರವಸೆ ಇಡು ಯಾರ ಥರ ಅವ್ರು ಒಳ್ಳೆಯವರು ಇರ್ತಾರೆ, ಅವರು ಯಥಾರ್ಥರಾಗಿರ್ತಾರೆ. ಅಂಥವ್ರಿಗೆ ದೇವರು ಉಪಕಾರ ಮಾಡ್ತಾನೆ. ಅಂದರೆ ಅವರ ಸುತ್ತಲೂ ತನ್ನ ದೂತರನ್ನು ಕಳಿಸಿ ಕಾಯ್ದು ಕಾಪಾಡ್ತಾರೆ. ಅದಕ್ಕೆ ಇವತ್ತು ಯೆಹೋವನಲ್ಲಿ ಭರವಸೆ ಇಡುವವರು ಖಂಡಿತವಾಗಿ ಅವರು ಯಾವುದೇ ಕೆಟ್ಟದನ್ನು ಮಾಡೋದಿಲ್ಲ, ಅವರು ಒಳ್ಳೆಯವರಾಗಿ ನಡೀತಾರೆ, ಯಥಾರ್ಥವಾಗಿರ್ತಾರೆ. ಅಂಥವರಿಗೆ ದೇವರು ಉಪಕಾರ ಮಾಡ್ತಾರೆ, ಅಂಥವ್ರಿಗೆ ದೇವರು ಸಹಾಯ ಮಾಡ್ತಾರೆ, ಅಂಥವ್ರನ್ನ ದೇವರು ಕಾಪಾಡ್ತಾರೆ. ಅದಕ್ಕೋಸ್ಕರ ನಾವು ಯೇಸುವಿನಲ್ಲಿ ಭರವಸೆ ಇಟ್ಟವರಾಗಿ ನಾವು ಮುಂದೆ ಹೋಗೋಣ. ಆತನಲ್ಲಿ ನಾವು ಭರವಸೆ ಇಟ್ಟು ಹೋಗೋಣ. ನಾವು ಕದಲುವುದಿಲ್ಲ, ನಾವು ಸದಾಕಾಲ ಸ್ಥಿರವಾಗಿರುತ್ತೇವೆ ಮತ್ತು ದೇವರು ಅವರ ಸುತ್ತಲೂ ಇರ್ತಾರೆ. ಎಲೀಷನ ವಿರುದ್ಧವಾಗಿ ಅರಾಮ್ಯರ ಸೈನ್ಯವು ಅವನ ಮನೆ ಸುತ್ತಲೂ, ಅವನ ಸುತ್ತಲೂ ಬರುವಾಗಲೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಅಗ್ನಿಮಯವಾದಂಥ ರಥಾಶ್ವಗಳನ್ನು ದೇವರು ಅವನಿಗೆ ಕೊಟ್ಟು, ಅವನ ಸುತ್ತಲೂ ದೇವರು ಅವನಿಗೆ ಕಾಯ್ದು ಕಾಪಾಡೋದಕ್ಕಾಗಿ ದೇವದೂತರನ್ನು ದೇವರು ಕಳಿಸಿಕೊಟ್ರು. ಪ್ರೇರೆ, ಇವತ್ತು ಕೂಡ ನೀವು ಕೂಡ ಯೇಸುವಿನಲ್ಲಿ ಭರವಸೆ ಇಟ್ಟುವುದಾದರೆ, ಎಲೀಷನ ಸಂಗಡ ಇದ್ದ ದೇವರು ನಮ್ಮ ಸಂಗಡ ಇದ್ದಾನೆ. ನಮ್ಮ ಸುತ್ತಲೂ ಅಗ್ನಿಮಯವಾದಂಥ ರಥಾಶ್ವಗಳನ್ನು ದೇವರು ಕಳಿಸಿಕೊಟ್ಟಿದ್ದಾನೆ. ನಮ್ಮ ಮನೆ ಸುತ್ತಲಾಗಿರ್ಬೋದು, ನಮ್ಮ ಕುಟುಂಬ ಸುತ್ತ ಆಗಿರ್ಬೋದು, ನಮ್ಮ ಮಕ್ಕಳ, ನಮ್ಮ ಹೆಂಡತಿ, ನಮ್ಮ ಗಂಡ ಸುತ್ತಲೂ ಕೊರ್ತನು, ನಮ್ಮ ಸಭೆ ಸುತ್ತಲೂ ದೇವರ ದೂತನ ದಂಡಿಳಿಸಿ ದೇವರನ್ನು ಕಾಯ್ದು ಕಾಪಾಡ್ತಾನೆ. ಅರಾಮ್ಯರು ಸೈನ್ಯವನ್ನು ದೇವರು ಅವರಿಂದ ಎಲೀಷನನ್ನು, ಅವನ ಸೇವಕನನ್ನು ಕಾಪಾಡಿದ ಹಾಗೆ ಇವತ್ತು ಕೂಡ ನಿನ್ನನ್ನು ಕೂಡ, ನಿನ್ನ ಕುಟುಂಬನೂ ಕೂಡ ದೇವರು ಕಾಯ್ದು ಕಾಪಾಡೋದಕ್ಕಾಗಿ ದೇವರು ನಿಮ್ಮ ಸುತ್ತಲಿದ್ದಾನೆ, ನಿಮ್ಮ ಸಂಗಡ ಇದ್ದಾನೆ, ನಿಮ್ಮ ಮನೆ ಸುತ್ತಲಿದ್ದಾನೆ, ನಿಮ್ಮ ಕೆಲಸದ ಸುತ್ತ ಇದ್ದಾನೆ, ನಿಮ್ಮ ವ್ಯಾಪಾರ ಸುತ್ತಲೇ ಯೇಸು ಇದ್ದಾನೆ. ಆತನಲ್ಲಿ ಭರವಸೆಟ್ಟು ನಾವು ಮುಂದೆ ನಡುವಣ. ಈ ಲೋಕದಲ್ಲಿ ಅವರು ಕದಲುವುದಿಲ್ಲ, ಅದು ಅವರು ಸದಾಕಾಲ ಸ್ಥಿರವಾಗಿರ್ತಾರೆ. ದೇವರು ಹಾಗೆ ಇಂದಿನಿಂದ ಸದಾಕಾಲ ದೇವರು ನಿಮ್ಮ ಸುತ್ತಲೂ ಇರಲಿ.
ಕಾಯ್ದು ಕಾಪಾಡಲಿ ಎಂಬುದಾಗಿ ಹೇಳಿ ನಾನು ಪ್ರಾರ್ಥಿಸ್ತೇನೆ. ದೇವರ ವಾಕ್ಯನ ಆಶೀರ್ವಾದ ಮಾಡಿ ಪರಿಶುದ್ಧೋನ್ನತನ ದೇವರ ಆಶೀರ್ವಿಸಲ್ಪಟ್ಟ ಒಳ್ಳೆಯ ದಿನಕ್ಕಾಗಿ ಸ್ತೋತ್ರ. ದೇವರೇ, ಯೆಹೋವನು ಇಂದಿನ ಸದಾಕಾಲವೂ ತನ್ನ ಜನರ ಸುತ್ತಲೂ ಇರು ಎಂಬುದಾಗಿ ಹೇಳೋದು ಹಾಗೆ ಹೌದು ಸ್ವಾಮಿ. ಭರವಸೆ ಇಟ್ಟವರ ಸುತ್ತಲೂ ನೀನು ಇದ್ದುಕೊಂಡು ಅವ್ರು ನಡೆಸ್ರಿ, ಕಾಯ್ದು ಕಾಪಾಡ್ರಿ. ಯಾರು ಈ ವಾಕ್ಯನ ಕೇಳಿದಾರಪ್ಪ ಅವ್ರ ಸುತ್ತಲೂ ಇರಪ್ಪ, ಅವ್ರ ಮನೆ ಸುತ್ತಲೂ ಎದ್ದುಕೊಂಡು ಅವ್ರ ಕಾಯ್ದು ಕಾಪಾಡ್ರಿ ಸ್ವಾಮಿ. ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀವಿ ತಂದೆಯಾದ ದೇವರೇ, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.